ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮದು ಬೇಸಿಕ್ ಲೆಕ್ಚರ್ ಆಫ್ CMOS ಅನ್ನು ಸ್ಟಾರ್ಟ್ ಮಾಡೋಣ. ಎಲ್ಲಿ ವಿಲ್ ಸಿ ಅಬೌಟ್ ಜಸ್ಟ್ ಇಂಟ್ರೊಡಕ್ಷನ್ ಆಫ್ CMOS ಲಾಜಿಕ್, ಎಲ್ಲಿಂದ ಸ್ಟಾರ್ಟ್ ಆಯಿತು, ಹೇಗೆ ಬಂತು, CMOS ಅಂದರೆ ಏನು, ಅದರಲ್ಲಿ ಏನಿದೆ ಎಲ್ಲದನ್ನು ಕಲಿಯೋಣ. ಸೊ ಫಸ್ಟಿಗೆ ವಿ ಶುಡ್ ನೋ ನಮ್ಮದು ಪಾಲಿಸಿಲಿಕಾನು ಮತ್ತು ನಮ್ಮದು ಸಿಲಿಕಾನ್ ಡೈಆಕ್ಸೈಡು, ದೆನ್ ಪಿ ಎನ್ನು, ವಾಟ್ ಈಸ್ ದಿ ಇಂಪ್ಯೂರಿಟೀಸು, ಆಮೇಲೆ ಸೋರ್ಸ್, ಗೇಟ್, ಡ್ರೈನ್, ಇದೆಲ್ಲ ಏನು ಅಂತ ಗೊತ್ತಿರಬೇಕು ಫಸ್ಟಿಗೆ. ಸೊ ಈಗ ನಿಮ್ಗೆ ಕಾಣಿಸ್ತಿರೋ ಡಯಾಗ್ರಾಮಲ್ಲಿ ಲೆಫ್ಟ್ ಸೈಡಲ್ಲಿ ಇರೋದನ್ನು ವಿ ಕಾಲ್ ಇಟ್ ಆಸ್ NMOS ಆ್ಯಂಡ್ ರೈಟ್ ಸೈಡ್ ಇರಲಿರೋ ಡಯಾಗ್ರಾಮಲ್ಲಿ ವಿ ಕಾಲ್ ಇಟ್ ಆಸ್ PMOS. ಸೊ ಯಾಕೆ ಅಂತ ಕೇಳಿದ್ರೆ, ಸೊ ಇಫ್ ಯು ಕ್ಯಾನ್ ಸಿ ಹಿಯರ್ ದರ್ ಇಸ್ N ಪ್ಲಸ್ ಆ್ಯಂಡ್ N ಪ್ಲಸ್, ಆ್ಯಂಡ್ ಇಫ್ ಯು ಕ್ಯಾನ್ ಸಿ ಹಿಯರ್ ದರ್ ಇಸ್ P ಪ್ಲಸ್ ಆ್ಯಂಡ್ P ಪ್ಲಸ್. ಸೊ ಈಗ ದ ಚಾನಲ್, ಇದನ್ನು ಚಾನಲ್ ಅಂತ ಹೇಳ್ತೀವಿ. ಓಕೆ, ಇಲ್ಲೇನು ಫಾರ್ಮ್ ಆಗ್ತಾ ಇದೆ ಅಂದರೆ ಆ ಗೇಟ್ ಲೆಂತ್ ಏನಿದೆ ಅದನ್ನು ಚಾನಲ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಇಲ್ಲಿ ಇದನ್ನು ಚಾನಲ್ ಅಂತ ಹೇಳ್ತೀವಿ. ಸೊ ಯಾವ ಎರಡು ಸೆಮಿಕಂಡಕ್ಟರ್ ಮಧ್ಯ, ಅಂದರೆ ಟೈಪ್ ಆಫ್ ಸೆಮಿಕಂಡಕ್ಟರ್ ಮಧ್ಯ ನಮಗೆ ಚಾನಲ್ ಫಾರ್ಮ್ ಆಗ್ತದೆ, ದಟ್ ಈಸ್ ಕಾಲ್ಡ್ ದಟ್ ಪರ್ಟಿಕ್ಯುಲರ್ ಮಾಸ್. ಅಂದರೆ ಈಗ ಇಲ್ಲಿ ಎರಡು N ಟೈಪ್ ಮಧ್ಯೆ ಚಾನಲ್ ಫಾರ್ಮ್ ಆಗ್ತದೆ, ಸೊ ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ NMOS. ಆ್ಯಂಡ್ ಇಲ್ಲಿ ಎರಡು PMOS ಮಧ್ಯೆ ಚಾನಲ್ ಫಾರ್ಮ್ ಆಗ್ತದೆ, ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ PMOS. ಓಕೆ, ದಿಸ್ ಇಸ್ ದಿ ನಾರ್ಮಲ್ ನಮ್ಮಲ್ಲಿ ಕಲ್ಚರ್. ನೆಕ್ಸ್ಟು ಸೋರ್ಸ್, ಗೇಟ್, ಡ್ರೈನ್ ಅಂತ ಇರುತ್ತೆ. ಸೊ ವಾಟ್ ಈಸ್ ಸೋರ್ಸ್, ವಾಟ್ ಈಸ್ ಗೇಟ್, ವಾಟ್ ಈಸ್ ಡ್ರೈನ್ ಅಂದರೆ ನಥಿಂಗ್ ಬಟ್ ಇದೇನು ಡೆಪೋಸಿಷನ್ ಇದೆ ನಮ್ಮದು ಪಾಲಿಸಿಲಿಕಾನ್ ಮತ್ತು ಸಿಲಿಕಾನ್ ಡೈಆಕ್ಸೈಡಿಂದು, ದಟ್ ವಿಲ್ ಬಿ ಅವರ್ ಗೇಟ್. ಯಾವುದು ನಮ್ಮದು ಇಂಪ್ಯೂರಿಟೀಸ್ ಇದೆ ಅಂದರೆ ನಮ್ದು ಏನನ್ನು ನಾವು ಇದು ಮಾಡಿದ್ದೀವಿ, ಹಾಕಿದ್ದೀವಿ, ಸೊ ಅದನ್ನು ವಾಟ್ ವಿ ಕಾಲ್ ದಟ್ ಈಸ್ ನಥಿಂಗ್ ಬಟ್ ಸೋರ್ಸ್ ಆ್ಯಂಡ್ ಡ್ರೈನ್. ಓಕೆ, ಐ ಥಿಂಕ್ ದಿಸ್ ಪಾರ್ಟ್ ಇಸ್ ಕ್ಲಿಯರ್. ಸೊ ಎರಡರಲ್ಲೂ ನಮ್ಮದು ಗೇಟು, ಸೋರ್ಸು, ಡ್ರೈನ್ ಎಲ್ಲ ಇದ್ದೇ ಇರುತ್ತೆ ಎರಡೂ ಟೈಪಲ್ಲಿ. ಸೊ ಇದಕ್ಕಿಂತ ನಮಗೆ CMOS ಕಲಿಬೇಕಂದ್ರೆ ದ ಮೇಜರ್ ಪಾರ್ಟ್ ಇಸ್ ದಿಸ್ ಒನ್. ಸೊ ದಿಸ್ ಇಸ್ ದಿ ಸಿಂಬಲ್ ಆಫ್ NMOS ಆ್ಯಂಡ್ ಸಿಂಬಲ್ ಆಫ್ PMOS. ಏನಪ್ಪ ಡಿಫರೆನ್ಸು ಅಂತ ಕೇಳಿದ್ರೆ, ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ಪರ್ಟಿಕ್ಯುಲರ್ ಈ ಪಾರ್ಟಲ್ಲಿ ಯು ಡೋಂಟ್ ಹ್ಯಾವ್ ಎನಿ ಡಾಟ್ ಅಥವಾ ದ ಸರ್ಕಲ್. ಸೊ ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ಸ್ಮಾಲ್ ಸರ್ಕಲ್ ಆರ್ ಅವನ್ ನಾಟ್ ಅಂತ ಹೇಳ್ಬೋದು, ಹೌದಾ? ಸೊ ಇದು ಏನು ಅಂತ, ಇದು ಯಾಕೆ ಅಂತ ನಾವು ನೆಕ್ಸ್ಟಲ್ಲಿ ನೋಡೋಣ. ಅಂದರೆ ನೆಕ್ಸ್ಟ್ ಎಕ್ಸ್ಪ್ಲನೇಷನಲ್ಲಿ ನೋಡ್ಬೋದು, ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ಓಕೆ, ಸೊ ಇದೆರಡು ಸಿಂಬಲನ್ನು ನೀವು ನೆನ್ಪಿಟ್ಕೊಳ್ಳಬೇಕು. ಓಕೆ, ದಿಸ್ ಇಸ್ ಮೈ NMOS, ದಿಸ್ ಇಸ್ ಮೈ PMOS. ಓಕೆ, ಯಾ. ಸೊ ಈಗ PMOS ಮತ್ತು NMOS ಇಂದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳಿದ್ರೆ, ಸೊ ಯು ಕ್ಯಾನ್ ಸಿ ಹಿಯರ್ NMOS-ಅನ್ನು ಹಿಂಗೆ ಬಿಡಿಸ್ತೀವಿ, PMOS-ಅನ್ನು ಹಿಂಗೆ ಬಿಡಿಸ್ತೀವಿ, ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಬಿಫೋರ್. ಓಕೆ, ಸೊ ಈಗ ಒಂದು ಸಿಂಪಲ್ ಥೇರಿ ನೀವು ನೆನ್ಪಿಟ್ಕೊಂಡ್ರೆ ಆಯಿತು. ದಟ್ ಈಸ್ ವೆನ್ ದ ಗೇಟ್ ಈಸ್ ಝೀರೋ, ಲಾಜಿಕಲಿ ಗೇಟ್ ಝೀರೋ ಇದ್ದರೆ PMOS ವಿಲ್ ಬಿ ಆಫ್. ಓಕೆ, ಇಫ್ ದ ಗೇಟ್ ಈಸ್ ಝೀರೋ, ದ ಇನ್ಪುಟ್ ಆಫ್ ಗೇಟ್ ಈಸ್ ಝೀರೋ, ದ NMOS ವಿಲ್ ಬಿ ಆಫ್. ಓಕೆ, ಸಾರಿ, NMOS ವಿಲ್ ಬಿ ಆಫ್. Similarly, if the gate is 1, the NMOS will be on. ಓಕೆ, ಈ ಆಫ್ ಆನ್ ಗೇಟಿಂದ ಯಾವ ವ್ಯಾಲ್ಯೂಗೆ ಇರುತ್ತೆ ಅಂತ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸಿಮಿಲರ್ಲಿ PMOS-ಅಲ್ಲಿ ವೆನ್ ದ ಗೇಟ್ ವ್ಯಾಲ್ಯೂ ಈಸ್ ಝೀರೋ ದೆನ್ ಇಟ್ ಈಸ್ ಆನ್, ವೆನ್ ದ ಗೇಟ್ ವ್ಯಾಲ್ಯೂ ಇಸ್ 1 ದೆನ್ ಇಟ್ ಇಸ್ ಆಫ್. ಸೊ ಇದೇ ಕಾರಣ ನಾವು ಇಲ್ಲಿ ನಾಟ್ ಅಂತ, ಅಂದರೆ ಆ ಡಾಟನ್ನು ಹಾಕ್ಕೊಳ್ತೀವಲ್ಲ, ಯಾಕೆ? ವೆನ್ ದಿಸ್ ಈಸ್ ಝೀರೋ ಇಟ್ ಈಸ್ ಆನ್ ಆ್ಯಕ್ಚುಲಿ, ಆ್ಯಂಡ್ ವೆನ್ ಇಟ್ ಈಸ್ 1 ಇಟ್ ಈಸ್ ಆಫ್. ಸೊ ಇಟ್ ಈಸ್ ರಿವರ್ಸ್ ಅಲ್ವಾ NMOS ಇಂದು. ಸೊ ದಟ್ಸ್ ವೈ ಈ ಸಿಂಬಲಲ್ಲಿ ವಿ ಹ್ಯಾವ್ ಗಿವನ್ ಅ ನಾಟ್ ಹಿಯರ್. ಓಕೆ, ಸೊ ಇದನ್ನು ನೀವು ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ಡಿಸೈನ್ ದಿ ಗೇಟ್ಸ್. ದ ಬೇಸ್ ಆಫ್ ಡಿಸೈನಿಂಗ್ ದಿ ಗೇಟ್ಸ್ ವಿಲ್ ಕಮ್ ಫ್ರಮ್ ದಿಸ್ ಓನ್ಲಿ ಯೂಸಿಂಗ್ CMOS ಲಾಜಿಕ್. ಓಕೆ, ಯಾ. ನೆಕ್ಸ್ಟ್, ಸೊ ಈಗ CMOS ಅಂದರೆ ಏನು? ಇಟ್ ಈಸ್ ನಥಿಂಗ್ ಲೈಕ್ PMOS ಆ್ಯಂಡ್ NMOS. ಆ PMOS ಮತ್ತು NMOS-ಅನ್ನು ನಾವು ಜೊತೆಗೆ ಬರೆದ್ರೆ, ಅಂದರೆ ಇಫ್ ಯು ರೈಟ್ ಇಟ್ ಟುಗೆದರ್, ಅಂದರೆ ಇಫ್ ಯು ಜಾಯಿನ್ ದಟ್ ಟು PMOS ಆ್ಯಂಡ್ NMOS, ಆವಾಗ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ಅ CMOS. A basic CMOS is nothing but an inverter. What is inverter? ಈಗ ಈ ಡಯಾಗ್ರಾಮ್ ನೋಡ್ಬೋದು. AL1 ಕೊಟ್ಟರೆ YL0 ಬರುತ್ತೆ, AL0 ಕೊಟ್ಟರೆ YL1 ಬರುತ್ತೆ, ಹೌದಾ? ಇಲ್ಲಿ ನೀವು ಟ್ರೂತ್ ಟೇಬಲಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಾಗೆ ಏನು ಮಾಡಿದ್ದಾರೆ ಇಲ್ಲಿ ಅಂತ ಕೇಳಿದ್ರೆ, ಯು ಕ್ಯಾನ್ ಸಿ ಬೈ ದಿಸ್ ಡಯಾಗ್ರಾಮ್. ಓಕೆ, ಯು ಕ್ಯಾನ್ ಸಿ ಬೈ ದಿಸ್ ಡಯಾಗ್ರಾಮ್. ಓಕೆ, ಇಲ್ಲಿ ನಾವು ತೋರಿಸ್ತೀನಿ. ದಿಸ್ ಇಸ್ ಮೈ VDD, ಹೌದಾ? VDD ಅಂದರೆ ನನ್ನ ಪವರ್ ಸಪ್ಲೈ. ದಿಸ್ ಇಸ್ ಮೈ ಗ್ರೌಂಡ್, ನನ್ನ ಗ್ರೌಂಡ್ ಸಪ್ಲೈ. ಓಕೆ, ಸಪ್ಲೈ ಅಲ್ಲ, ಮೈ ಗ್ರೌಂಡ್ ಬೇಸಿಕಲಿ. ಸೊ ಇಲ್ಲಿ ಏನು ಮಾಡ್ತೀವಿ, ಇಫ್ ಯು ರಿಮೆಂಬರ್ ದಟ್ ಸಿಂಬಲ್ಸ್, ದಿಸ್ ಇಸ್ ಮೈ PMOS ಅಲ್ವಾ, ಆ್ಯಂಡ್ ದಿಸ್ ಇಸ್ ಮೈ NMOS. ಓಕೆ, ಈಗ ಏನು ಮಾಡ್ತಾಯಿದ್ದಾರೆ ಇಲ್ಲಿ, ಈ PMOS ಮತ್ತು NMOS-ಅನ್ನು ಕನೆಕ್ಟ್ ಮಾಡ್ತಾಯಿದ್ದಾರೆ. ಓಕೆ, ಈಗ ನಮ್ಮ PMOS NMOS-ಅಲ್ಲಿ ಸೋರ್ಸು, ಡ್ರೈನು, ಗೇಟ್ ಎಲ್ಲ ಇತ್ತು, ಇಫ್ ಯು ರಿಮೆಂಬರ್. ಓಕೆ, ಸೊ ನಾರ್ಮಲಿ ಆ್ಯಂಡ್ ಜನರಲಿ ನಾವು PMOS ಇನ್ ಸೋರ್ಸನ್ನು VDD ಕೊಡ್ತೀವಿ. ಓಕೆ, ಆ್ಯಂಡ್ NMOS ಇನ್ ಸೋರ್ಸನ್ನು ಗ್ರೌಂಡಿಗೆ
ಓಕೆ. ಆ್ಯಂಡ್ ಎರಡದ್ದು ಗೇಟನ್ನು ನಾವು ಶಾರ್ಟ್ ಮಾಡಿ ಇನ್ಪುಟ್ ಅಂತ ಟ್ರೀಟ್ ಮಾಡ್ತೀವಿ. ಓಕೆ, ಏನು ಉಳಿತು? ಡ್ರೈನ್ ಉಳಿತು, ಹೌದಾ? ಸೊ ಎರಡದ್ದು ಡ್ರೈನನ್ನು ವಿ ಶಾರ್ಟ್ ಇಟ್ ಆ್ಯಂಡ್ ವಿ ಟೇಕ್ ಇಟ್ ಆ್ಯಸ್ ಔಟ್ಪುಟ್. ದಟ್ ಈಸ್ ವೈ. ಸೊ ದಿಸ್ ಹೋಲ್ ಥಿಂಗ್ ಇಸ್ ನೌ ಅ ಇನ್ವರ್ಟರ್. ಓಕೆ, ಸೊ ಇದು ಇನ್ವರ್ಟರಾಗಿ ಆ್ಯಕ್ಟ್ ಆಯ್ತು ಈಗ. ಓಕೆ, ದ ಬೇಸಿಕ್ ಡಿಜಿಟಲ್ ಯೂನಿಟ್ ಅಲ್ವಾ, ಏನೇ ಒಂದು ಗೇಟ್ ಅಂತ ಕಲಿಬೇಕಿದ್ರೆ ನಾವು ಇನ್ವರ್ಟರನ್ನು ಫಸ್ಟಿಗೆ ಕಲಿತೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಮೈ ಇನ್ವರ್ಟರ್. ಓಕೆ, ಐ ಹೋಪ್ಸ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಡಿಸೈನಿಂಗ್ ಆರ್ ದಿ ಹೈರಾರ್ಕಿ ಆಫ್ ದಿ ಡಿಸೈನ್. ಅಂದರೆ NMOS, PMOS, ಅದಾದಮೇಲೆ CMOS, ಅದರಿಂದನೇ ಇನ್ವರ್ಟರ್ ಆಯಿತು. ಓಕೆ, ಸೊ ದಿಸ್ ಈಸ್ ವಾಟ್ ದೇ ಆ್ಯಕ್ಚುಲಿ ಸ್ಟಾರ್ಟೆಡ್ ಫ್ರಮ್. ಓಕೆ, ಹಾಂ. ಸೊ ಈಗ ಅದರದ್ದು ವರ್ಕಿಂಗನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ವಾಟ್ ಈಸ್ ದಿ ವರ್ಕಿಂಗ್ ಅಂತ ಕೇಳಿದ್ರೆ ಸಿಂಪಲಾಗಿ ಹೇಳ್ತೀನಿ. ಈಗ ಇನ್ಪುಟ್ ಇದೆ, ಔಟ್ಪುಟ್ ಇದೆ, ಮೇಲ್ಗಡೆ PMOS ಇದೆ, ಕೆಳಗಡೆ NMOS ಇದೆ. ಸೊ ಈಗ PMOSನ್ನು ಪುಲ್-ಅಪ್ ನೆಟ್ವರ್ಕ್ ಅಂತ ಹೇಳಿದ್ರು, NMOSನ್ನು ಪುಲ್ ಡೌನ್ ನೆಟ್ವರ್ಕ್ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ ಈ ಡಯಾಗ್ರಾಮಿಗೆ ಮತ್ತೊಂದ್ಸಲಿ ಹೋಗೋಣ, ಆಯಿತಾ? ಇಮ್ಯಾಜಿನ್ ದ ಸೇಮ್ ಡಯಾಗ್ರಾಮ್. ಓಕೆ, ಇಫ್ ಐ ಗಿವ್ 0 ಹಿಯರ್ ಐ ಶುಡ್ ಗೆಟ್ 1 ಅಲ್ವಾ, ಬಿಕಾಸ್ ಇಟ್ಸ್ ಇನ್ವರ್ಟರ್, ಹೌದಾ? ಸಿಮಿಲರ್ಲಿ ಇಫ್ ಐ ಗಿವ್ 1 ಹಿಯರ್ ಐ ಶುಡ್ ಗೆಟ್ 0. ಇವು ಒಂದೇ ಕಂಡೀಷನ್ ನೋಡೋಣ ಫಸ್ಟು. ಓಕೆ, ಈಗ ನಾ ಇನ್ಪುಟ್ A ಕೊಟ್ಟೆ, 0 ಕೊಟ್ಟೆ. ನಾ ಹೇಳಿದ್ದೆ ಮುಂಚೆ, ಯು ಶುಡ್ ರಿಮೆಂಬರ್ ದಟ್ 0 ಕೊಟ್ಟರೆ ಯಾವುದು ಆನ್ ಆಗುತ್ತೆ, ಯಾವುದು ಆಫ್ ಆಗುತ್ತೆ ಅಂತ. ಸೊ ವಿ ನ್ಯೂ ದ್ಯಾಟ್ 0 ಕೊಟ್ಟರೆ ನಂದು PMOS ಆನ್ ಆಗುತ್ತೆ, NMOS ಆಫ್ ಆಗುತ್ತೆ ಅಲ್ವಾ? ಅಂದರೆ ದಿಸ್ ವಿಲ್ ಡಿಸ್ಕನೆಕ್ಟ್ ಆ್ಯಂಡ್ ದಿಸ್ ವಿಲ್ ಕನೆಕ್ಟ್. ಇಫ್ ದಿಸ್ ವಿಲ್ ಕನೆಕ್ಟ್, ಸಿಂಪ್ಲಿ ಯು ಥಿಂಕ್ ವೈ ವಿಲ್ ಬಿ ಕನೆಕ್ಟೆಡ್ ಟು VDD ಅಲ್ವಾ? ಈ ವೈ ಏನಿದೆ VDD ಕನೆಕ್ಟ್ ಆಗುತ್ತೆ. ಸೊ ಏನು ಮಾಡ್ತದೆ, ಈ ವೈಯನ್ನು ಇಟ್ ಈಸ್ ಪುಲ್ಲಿಂಗ್ ಅಪ್ towards VDD. So that's why it's always called PMOS is a pull-up network ಅಂತ. ಓಕೆ, ದಿಸ್ ಇಸ್ ದ ಬೇಸ್ ಆಫ್ ದಿಸ್. ಓಕೆ, ಈಗ ಅದನ್ನೇ ನಾವು ಇಲ್ಲಿ 1 ಇಲ್ಲಿ 0 ಕೊಡೋಣ, ಅಂದರೆ ಇನ್ಪುಟನ್ನು 1 ಕೊಡೋಣ. ಇಫ್ ಐ ಗಿವ್ ಮೈ ಇನ್ಪುಟ್ ಆಸ್ 1, ದ ಔಟ್ಪುಟ್ ವಿಲ್ ಬಿ 0 ಅಕಾರ್ಡಿಂಗ್ ಟು ಮೈ ಇನ್ವರ್ಟರ್ ಲಾಜಿಕ್ ಅಲ್ವಾ? ಸೊ ಈಗ ಯೋಚನೆ ಮಾಡಿ, ಸಿಂಪಲ್ ಇದೆ. ಇಫ್ 1 ಇಸ್ ದಿ ಇನ್ಪುಟ್, ನಮ್ಗೆ ಗೊತ್ತು 1 ಕೊಟ್ಟಾಗ ನಮ್ದು ಈ PMOS ಶಟ್ ಡೌನ್ ಆಗುತ್ತೆ, NMOS ವಿಲ್ ಬಿ ಆನ್. ಅಂದರೆ ಈಗ ಏನಾಗುತ್ತೆ, ದಿಸ್ ಈಸ್ ಆಫ್ ಆ್ಯಂಡ್ ಇದು ಆನ್ ಆಗುತ್ತೆ. ಇದು ಆನ್ ಆದಾಗ ಏನಾಗುತ್ತೆ, ವೈಯನ್ನು ಅದು ಗ್ರೌಂಡಿಗೆ ಕನೆಕ್ಟ್ ಮಾಡುತ್ತೆ. ಇಫ್ ವೈ ಇಸ್ ಕನೆಕ್ಟೆಡ್ ಟು ಗ್ರೌಂಡ್, ದ ಔಟ್ಪುಟ್ ವಿಲ್ ಬಿ 0. ವಾಟ್ ಈಸ್ ದಿಸ್? ಪುಲ್ಲಿಂಗ್ ಡೌನ್ ಅಲ್ವಾ? ಸೊ ದಟ್ಸ್ ವೈ ಮೈ NMOS ಇಸ್ ಕಾಲ್ಡ್ ಪುಲ್ ಡೌನ್ ನೆಟ್ವರ್ಕ್ ಅಂತ. ಸೊ ದಿಸ್ ಈಸ್ ಹೌ ದ ಇನ್ವರ್ಟರ್ ವಿಲ್ ವರ್ಕ್ ಆ್ಯಂಡ್ ಸಿಮಿಲರ್ಲಿ ಆಲ್ ದಿ ಗೇಟ್ಸ್ ವಿಲ್ ವರ್ಕ್. ಓಕೆ, ಸೊ ಅದಕ್ಕೆ ನಾನು ಹೇಳಿದ್ದೆ ನಿಮಗೆ, ಅದು ಯಾವ್ದು ಆನ್ ಆಗುತ್ತೆ, ಯಾವ್ದು ಆಫ್ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದೆ ಅಲ್ವಾ? ಸೊ ದಟ್ ಈಸ್ ವೈ. ಓಕೆ, ನೀವು ನೋಟ್ಸ್ ಮಾಡ್ಕೊಳ್ಳೋಂಗಿದ್ರೆ ನೀವು ಪಾಸ್ ಮಾಡಿ ಮಾಡ್ಬೋದು ವಿಡಿಯೋನ. ಓಕೆ, ಸಿಮಿಲರ್ಲಿ ಇದೊಂದು ಲಾಸ್ಟಿಗೆ ಒಂದು ನೋಡಿಕೊಂಡು ಉಳಿದಿದ್ದನ್ನು ನಾವು ನೆಕ್ಸ್ಟ್ ಲೆಕ್ಚರಲ್ಲಿ ನೋಡೋಣ. ಓಕೆ, ಸೊ ಏನು ಮಾಡಿದ್ದೀವಿ ಇಲ್ಲಿ ಅಂತ ಕೇಳಿದ್ರೆ, ಓಕೆ, ಯು ಕ್ಯಾನ್ ಸಿ ಹಿಯರ್ ಸೀರೀಸಲ್ಲಿ 2 NMOSನ್ನು ಹಾಕಿದ್ದೀವಿ, ಸೀರೀಸಲ್ಲಿ 2 PMOSನ್ನು ಹಾಕಿದ್ದೀವಿ. ಓಕೆ, ಸೀರೀಸಲ್ಲಿ ಹಾಕಿದಾಗ ಪ್ಯಾರಲಲ್ಲಿ ಹಾಕಿದಾಗ ಏನಾಗುತ್ತೆ ಅಂತ ನಮಗೆ ಗೊತ್ತಿರಬೇಕು. ಯಾಕೆ? ದಿಸ್ ವಿಲ್ ಬಿ ದಿ ಬೇಸ್ ಫಾರ್ ಆಲ್ ದಿ ಅದರ್ ಗೇಟ್ಸ್. ಓಕೆ, ನಾವು ಲೆಟ್ಸ್ ಸಿ. ಈಗ 2 NMOSನ್ನು ಗೇಟಲ್ಲಿ ಹಾಕಿದ್ದೀವಿ, ಅಂದರೆ ಸೀರೀಸಲ್ಲಿ ಹಾಕಿದ್ದೀವಿ. 2 NMOSನ್ನು ಸೀರೀಸಲ್ಲಿ ಹಾಕಿದ್ದೀವಿ. ಈಗ ಇಫ್ ಮೈ ಗೇಟ್ ಈಸ್ 0 0, ಅಂದರೆ ಇನ್ಪುಟ್ 0 0 ಕೊಟ್ಟರೆ ಬೋತ್ ವಿಲ್ ಬಿ ಆಫ್, ಸೊ ಇಟ್ ವಿಲ್ ಕಂಪ್ಲೀಟ್ಲಿ ಡಿಸ್ಕನೆಕ್ಟ್ ಅಲ್ವಾ? ಇಫ್ ಮೈ ಇನ್ಪುಟ್ ಈಸ್ 0 1, 1 ವಿಲ್ ಬಿ ಡಿಸ್ಕನೆಕ್ಟೆಡ್, 1 ವಿಲ್ ಬಿ ಕನೆಕ್ಟೆಡ್, ಬಟ್ ದರ್ ಇಸ್ ನೋ ಯೂಸ್ ಆ್ಯಕ್ಚುಲಿ. ಅದು ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ಅನದರ್ 1 0 ಕಾಂಬಿನೇಷನ್, ಅಗೇನ್ 1 ಈಸ್ ಆನ್, ಅಂದರೆ 1 ಇಸ್ ಕನೆಕ್ಟೆಡ್, 1 ಇಸ್ ಡಿಸ್ಕನೆಕ್ಟೆಡ್. ಇಫ್ ಬೋತ್ ದಿ ಇನ್ಪುಟ್ ಈಸ್ 1 1, ಆವಾಗಷ್ಟೇ A ಇಂದ Bಗೆ ನಮ್ಮ ಕನೆಕ್ಷನ್ ಫಾರ್ಮ್ ಆಗುತ್ತೆ. ಉಳಿದಿದ್ದು 3 ಕಂಡೀಷನಲ್ಲಿ ಇಟ್ ಈಸ್ ಡಿಸ್ಕನೆಕ್ಟೆಡ್ ಓನ್ಲಿ ಅಲ್ವಾ? ಸೊ ನಾವು ಸೀರೀಸಲ್ಲಿ NMOS ಹಾಕಿದಾಗ ಓನ್ಲಿ 1 1 ವಿಲ್ ಕನೆಕ್ಟ್ AB, ಇದು ನೆನ್ಪಿಟ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಇಫ್ 2 PMOS ಆರ್ ಕನೆಕ್ಟೆಡ್ ಸೀರಿಯಲಿ, ಹೌದಾ? ಅವಾಗ ಏನಾಗುತ್ತೆ, ಓನ್ಲಿ 0 0 ಕಂಡೀಷನ್ ವಿಲ್ ಕನೆಕ್ಟ್ ಬೋತ್ ದಿ ಥಿಂಗ್, ಅಂದರೆ A to B. ಆಲ್ ದಿ ಅದರ್ ಕಾಂಬಿನೇಷನ್ಸ್ ಅಂದರೆ 0 1 1 0 1 1 ಎಲ್ಲದೂ ಡಿಸ್ಕನೆಕ್ಟ್ ಆಗುತ್ತೆ. ಯಾಕೆ? ವಿ ನೋ ದ್ಯಾಟ್ ಇಫ್ ದ ಗೇಟ್ ಇಸ್ ಇನ್ಪುಟ್ ಇಸ್ 1, ಆಬ್ವಿಯಸ್ಲಿ ದಿ PMOS ವಿಲ್ ಡಿಸ್ಕನೆಕ್ಟ್ ಅಲ್ವಾ? ಸೊ ಅದಕ್ಕೆ ನಮ್ಗೆ ಫುಲ್ ಕನೆಕ್ಷನ್ ಫಾರ್ಮ್ ಆಗಲ್ಲ. ಸೊ ಇದೆರಡು ನಮ್ಮದು ಸೀರೀಸ್ ಇನ್ ಕಂಡೀಷನ್ ಆಗುತ್ತೆ. ಹಾಗೇ ಪ್ಯಾರಲಲಿಗೆ ಬಂದಾಗ ಯು ಇಮ್ಯಾಜಿನ್ A ಮತ್ತು B ಮಧ್ಯೆ ನಾವು ಪ್ಯಾರಲಲ್ ಕನೆಕ್ಷನ್ ಕೊಟ್ಟಿದ್ದೀವಿ, 2 NMOSನ್ನು, ಹೌದಾ? 2 NMOSನ್ನು ಪ್ಯಾರಲಲಿ ವಿ ಹ್ಯಾವ್ ಕನೆಕ್ಟೆಡ್. ಈಗ ಯು ಗಿವ್ ದಿ ಇನ್ಪುಟ್. ಇಫ್ ಬೋತ್ ಆರ್ 0, ವಿ ನೋ ದ್ಯಾಟ್ NMOSಗೆ 1 ಕೊಟ್ಟರೆ ಆನ್ ಆಗುತ್ತೆ ಅಂತ ಗೊತ್ತು, ಹೌದಾ? ಈಗ 0 1 ಕೊಟ್ವಿ, 0 0 ಕೊಟ್ವಿ ಫಸ್ಟ್, ಬೋತ್ ಆರ್ ಡಿಸ್ಕನೆಕ್ಟೆಡ್. ಸೊ A ಇಂದ B ಕನೆಕ್ಷನ್ ಫಾರ್ಮ್ ಆಗ್ತಿಲ್ಲ. ಇಫ್ ಎನಿ ಆಫ್ ದಿ NMOS ಈಸ್ ಆನ್, ಅಂದರೆ ಎನಿ ಆಫ್ ದಿ NMOSಗೆ ನಾವು 1 ಕೊಟ್ಟರೆ
ಎ ಟು ಬಿ ಕನೆಕ್ಟ್ ಆಗುತ್ತೆ. ಸೊ ದಿಸ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಪ್ಯಾರಲಲ್ ಆ್ಯಂಡ್ ಸೀರೀಸ್. ಓಕೆ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಸಿಮಿಲರ್ಲಿ 1-0 ಕೊಟ್ಟರು ಆನ್ ಆಗುತ್ತೆ, 1-1 ಕೊಟ್ಟರು ಆನ್ ಆಗುತ್ತೆ, ಹೌದಾ? ಸೊ ಇದು ನಿಮಗೆ ಪ್ಯಾರಲಲ್ ಮತ್ತು ಸೀರೀಸಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಪ್ಯಾರಲಲ್ಲಿ ನಾವು NMOS ಅನ್ನು ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಪ್ಯಾರಲಲ್ಲಿ ನಾವು PMOS ಅನ್ನು ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ. ಓಕೆ PMOS ಅನ್ನು ನೋಡೋಣ. ಈಗ PMOS ಅಲ್ಲಿ ವಿ ನೋ ದಟ್ ಇಫ್ ಬೋತ್ ದ ಇನ್ಪುಟ್ಸ್ ಆರ್ 0, ಗೇಟ್ ಇನ್ಪುಟ್ಸ್ ಆರ್ 0, ಆವಾಗ PMOS ವಿಲ್ ಬಿ ಆನ್ ಅಂತ, ಹೌದಾ? ಸೊ ಇಲ್ಲೇನಾಗುತ್ತೆ, ಎರಡು 0-0 ಇದ್ದಾಗ ಆಬ್ವಿಯಸ್ಲಿ ಎ ಟು ಬಿ ಕನೆಕ್ಷನ್ ಬಂದೇ ಬರುತ್ತೆ. ಅಂದರೆ ಇಟ್ ಮೇ ಫ್ಲೋ ಲೈಕ್ ದಿಸ್ ಆರ್ ಇಟ್ ಮೇ ಫ್ಲೋ ಲೈಕ್ ದಿಸ್. ಅದೇ 0-1 ಆರ್ 1-0 ಇದ್ದಾಗ್ಲೂ ಇಟ್ ವಿಲ್ ಕಂಡಕ್ಟ್, ಅಂದರೆ ಇಟ್ ವಿಲ್ ಕನೆಕ್ಟ್ ಎ ಬಿ. ಯಾಕೆ? ಬಿಕಾಸ್ ಇಟ್ಸ್ ಇನ್ ಪ್ಯಾರಲಲ್ ಆ್ಯಂಡ್ 0 ವಿಲ್ ಮೇಕ್ PMOS ಆನ್ ಅಲ್ವಾ. ಸೊ ಆನ್ ಆದಾಗ ಇಟ್ ವಿಲ್ ಡೆಫಿನೆಟ್ಲಿ ಕನೆಕ್ಟ್ ಇಟ್. ಓಕೆ, ಆ್ಯಂಡ್ ದಿ ಲಾಸ್ಟ್ ಕಂಡೀಷನ್ 1-1. ಓನ್ಲಿ ವೆನ್ ದ ಬೋತ್ ಇನ್ಪುಟ್ಸ್ ಆರ್ ಗೇಟ್ ಇನ್ಪುಟ್ಸ್ ಆರ್ 1-1, ದೆನ್ ಓನ್ಲಿ ವಿ ಕ್ಯಾನ್ ಡಿಸ್ಕನೆಕ್ಟ್ ಎ ಆ್ಯಂಡ್ ಬಿ. ಸೊ ಇದೆಲ್ಲ ಇದೆಯಲ್ಲ, this is your base for forming AND gate, NAND gate, NOR gate, any of the gates. ಈ ಬೇಸಿಕ್ಸ್ ಇದ್ದರೆ ಯು ಕ್ಯಾನ್ ಫಾರ್ಮ್ ದೋಸ್ ಗೇಟ್ಸ್. ಓಕೆ, ಆ ಫಾರ್ಮೇಷನ್ ಆಫ್ ಗೇಟ್ಸು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ನೆಕ್ಸ್ಟ್ ಲೆಕ್ಚರ್ ನೋಡೋಣ. ಹೀಗೆ ಕಂಟಿನ್ಯೂ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.